ಕಳೆದ 6-7 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಿದ್ದ ಹೆತ್ತ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾದ ಇಬ್ಬರು ಮಕ್ಕಳ ಪೋಷಣೆ ಜವಾಬ್ದಾರಿಯನ್ನ ಅತ್ತೆ ಮಾವ ವಹಿಸಿಕೊಂಡಿದ್ದಾದರೂ ಯಾವುದೇ ದಾಖಲೆಗಳಿಲ್ಲದೆ ಸರ್ಕಾರದ ಹಲವಾರು ಸೌಲಭ್ಯಗಳಿಂದ ವಂಚಿತವಾಗಿದ್ದರು. ಈ ಬಗ್ಗೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದ ಕೆಲವೇ ಗಂಟೆಗಳಲ್ಲಿ ಸ್ಪಂದಿಸಿದ ಅವರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಸಹಾನುಭೂತಿ ತೋರಿರುವುದು ನಿಜವಾಗಿಯೂ ಅತ್ಯುತ್ತಮ ಕಾರ್ಯವಾಗಿದೆ ಎಂದು ಸಂಬಂಧಿಕರು ತಮ್ಮ ಕೃತಜ್ಞತೆಯನ್ನ ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಕಡಗರ್ಚಿ ಗ್ರಾಮದ 13 ವರ್ಷದ ವೈಶಾಂತ್ ಹಾಗೂ 14 ವರ್ಷದ ವಿನಂತ್ ಎಂಬಿಬ್ಬರು ಚಿಕ್ಕ ವಯಸ್ಸಿನಲ್ಲೇ ತನ್ನ ಹೆತ್ತ ತಂದೆ ಹಾಗೂ ತಾಯಿಯನ್ನ ಕಳೆದುಕೊಂಡ ದುರದೃಷ್ಟಶಾಲಿಗಳು. ಕಳೆದ 6 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಬಳಲಿ ಮರಣ ಹೊಂದಿದ್ದ ಹೆತ್ತ ತಂದೆ ತಾಯಿಯ ಬಳಿಕ ಇಬ್ಬರು ಮಕ್ಕಳ ಪೋಷಣೆಯ ಜವಾಬ್ದಾರಿಯನ್ನ ಅತ್ತೆ ಮಾವಂದಿರು ವಹಿಸಿಕೊಂಡಿದ್ರು. ಆದರೆ ಇಬ್ಬರು ಮಕ್ಕಳಿಗೂ ದಾಖಲೆಗಳಲ್ಲಿ ಬಹುಮುಖ್ಯವಾಗಿ ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರದ ಹಲವಾರು ಸೌಲಭ್ಯಗಳಿಂದ ವಂಚಿತವಾಗಿದ್ದಾದರೂ ಅಲ್ಲದೆ ಹಿರಿಯ ಮಗ ವಿನಂತ್ ಎಂಬುವರಿಗೆ ಅಂಗವೈಕಲ್ಯವಿದ್ದು ಸರ್ಕಾರದ ಯಾವುದೇ ಸೌಲಭ್ಯ ಪಡೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅವಿದ್ಯಾವಂತರಾದ ಪೋಷಕರು ಕಳೆದ 1 ವರ್ಷದಿಂದ ಇಬ್ಬರಿಗೂ ಆಧಾರ್ ಕಾರ್ಡ್ ಮಾಡಿಸಲು ತಾಲೂಕು ಹಾಗೂ ಜಿಲ್ಲೆಯ ವಿವಿಧೆಡೆ ತಿರುಗಾಡಿದ್ರು. ಸರಿಯಾದ ಮಾಹಿತಿ ಸಿಗದೆ ಹರಸಾಹಸ ಪಟ್ಟಿದ್ದಾದರೂ ಸಾಧ್ಯವಾಗಿರಲಿಲ್ಲ. ಅಂತಿಮವಾಗಿ ಈ ವಿಷಯವನ್ನ ಕಡಗರ್ಚಿ ವಿಜಯರಾಜುರವರ ಗಮನಕ್ಕೆ ತಂದಿದ್ದು ಅವರು ಕೂಡಲೇ ತಾಲೂಕಿನ ತಹಸೀಲ್ದಾರ್ ಮಮತಾರವರಿಗೆ ಮಾಹಿತಿಯನ್ನ ರವಾನಿಸಿದರು. ಆ ಬಳಿಕ ಕೆಲವೇ ಗಂಟೆಗಳಲ್ಲಿ ತಹಸೀಲ್ದಾರ್ ಅವರು ತಮ್ಮ ಮನೆಗೆ ಭೇಟಿ ಕೊಟ್ಟು ಇಬ್ಬರು ಮಕ್ಕಳನ್ನ ಖುದ್ದಾಗಿ ಹತ್ತಿರದ ಆಧಾರ್ ಸೇವಾ ಸೆಂಟರ್ಗೆ ಕರೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸಿದರಲ್ಲದೆ ಅಂಗವೈಕಲ್ಯದಿಂದ ಬಳಲ್ತಿರುವ ಮಗುವಿಗೆ ಸರ್ಕಾರದಿಂದ ದೊರಕುವಂತಹ ಸೌಲಭ್ಯವನ್ನ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇಂತಹ ನಿಷ್ಠಾವಂತ ಸಹಾನುಭೂತಿ ಹೊಂದಿರುವ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಮಾತ್ರವಲ್ಲದೆ ಬೇರೆ ಭಾಗಗಳಲ್ಲಿಯೂ ಇದ್ದರೆ ನಮ್ಮಂತಹ ಬಡ ವರ್ಗಗಳಿಗೆ ಅನುಕೂಲವಾಗುತ್ತದೆ ಎಂದು ಮಕ್ಕಳ ಸಂಬಂಧಿ ಭವ್ಯ ತಿಳಿಸಿದರು. ಇವ್ರು ನಿಮ್ ಕುಡಿಯಪ್ಪ, ನಾನು ಮಾಡಿಸ್ಕೊಡ್ತೀನಿ. ಅವನಿಗೆ ಒಂದು ಕಾಲು ಒಂದು ಕೈ ಎರಡು ಊಟ ಗಿಟ ಎಡದಕ್ಕೆಲ್ಲ ಮಾಡೋದು, ಎಡದೆ ಕೈಲೇ ಊಟ, ಬಲ್ಲೆ ಕಾಲು ಬಲ್ಲೆ ಕೈ ಅದು ಕಾಲು ಎಳಿತಾನೆ ಮೇಡಮ್. ಆ ಕೈಲಿ ಏನು ಒಂದದೇ ಇಲ್ಲ. ಸರ್ಟಿಫಿಕೇಟ್ ಮಾಡಿಸಿದ್ದೀರ? ಅದು ಏನು ಮಾಡ್ಸಿಲ್ಲ ಮೇಡಮ್. ಅವ್ರು ಎಂತೂ ಮಾಡ್ಸಿಲ್ಲ. ಅವ್ರ ಅಪ್ಪ ಅಮ್ಮ ಸ್ವಲ್ಪ ಅವಾಗ ಏನು ತಲೆ ಕೆಡ್ಸ್ಕೊಂಡು ಮಾಡ್ಸಿಲ್ಲ. ಅವನದು ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಕೊಡಿ. ಅವನ ಆಧಾರ್ ಕಾರ್ಡ್